ಹಲೋ. ಹೇಳಿ ಮೇಡಮ್, ಏನು ಮಾಡ್ತಾ ಇದ್ದೀರಾ? ಏನು ಮಾಡಾನೆ, ಕುಂತೆ ಕೆಲಸ ಮುಗೀತು ಕೂತ್ಕೊಂಡಿವ್ನಿ. ಏನು ಟಿ ವಿ ನೋಡ್ತಾ ಇದೆಯಾ? ಇಲ್ಲ, ಕೆಲಸ ಈಗ ತಾನೇ ಮುಗಿಸ್ತೆ, ಈಗ ಕೂತಿದೆ ಸುಮ್ಮನೆ. ಏನು ಬೋರ್ ಆಗ್ತಾ ಇದ್ದದಾ? ಹಂಗೇನಿಲ್ಲ. ಹೇಳಿ ನೀನು. ಊಟ ಮಾಡ್ದ? ಹ್ಞೂ ಮಾಡಿದೆ. ಅಪ್ಪ ಊಟ ಮಾಡ್ತಾ? ಹ್ಞೂ ಮಾಡ್ತೀರಿ. ಏನು ಏನಾರು ಅವಾಜು ಗಿವಾಜು? ಛೇ ಪಾಪ ಇಲ್ಲ ಕಣ್ರಿ, ಸುಮ್ಮನೆ ಇರೋದು ಹೇಳ್ಬೇಕು. ಎಂಥ ಅವಾಜಿಲ್ಲ ಏನೂ ಇಲ್ಲ. ಅಡುಗೆ ಮಾಡಿದೆ, ಈಗ ಕೊಡವ ಊಟ ಅಂತ ಕೊಟ್ಟೆ, ಊಟ ಮಾಡಿಬಿಟ್ಟು ಹೋಯ್ತು ವ್ಯಾಪಾರಕ್ಕೆ. ಅದಕ್ಕೇನೆ ಏನಾರು ಇದ್ರೆ ಹೇಳು, ಆಮೇಲೆ ಮುಚ್ಚಿಟ್ಕೊಂಡು ಇದು ಮಾಡ್ಕೊಬೇಡ. ಆಮೇಲೆ ಸುಮ್ಮನೆ ಆಮೇಲೆ ನನಗೆ ಬೇಜಾರು ಮಾಡ್ಬೇಡ ನೀನು. ಅದೇನು ಹೇಳ್ಬೇಕು ಅದನ್ನ ಹೇಳ್ಬೇಕು ನೀನು, ಆಯಿತಾ? ಇಲ್ಲಕ್ಕ ಸುಮ್ಮನಿರಿ, ನನಗೆ ಗೊತ್ತಿಲ್ವ್ರಿ ಹಂಗಾರೆ. ಆ ಥರ ಏನಿಲ್ಲ, ದೇವ್ರಂಗೆ ಸುಮ್ಮನೆ ಕೇಳಬೇಕು, ಇಲ್ದೋದೆಲ್ಲ ನನಗೆಲ್ಲ ಮಾತಾಡಬೇಡ್ದು. ನಿಜವಾಗ್ಲೂ ನೀನು ಒಪ್ನಿಲ್ಲ ಅಂದಿದ್ರೆ ಯಾವುದೇ ಕಾರಣಕ್ಕೂ ನಾನು ಗೊತ್ತಿದ್ದಿಲ್ಲ. ನೀನೇ ಇಷ್ಟಪಟ್ಟಲ್ಲ ಅಂದ್ಬಿಟ್ಟು ನಾನು ಒಪ್ಕೊಂಡಿದ್ದು ಅಷ್ಟೇ. ಆಯಿತು ಸುಮ್ಮನಿರಿ. ಇವಾಗ ಏನು ಲಾಸ್ ಆಗಿದ್ದೇನು? ಏನು ಲಾಸ್ ಆಯಿತು? ಸುಮ್ಮನಿರಿ ಆಯಿತು, ತಲೆಗೆಡ್ಸ್ಕೊಬಿಡ್ದು. ಏನು ಮಾಡ್ತಾ ಇದೀಯವ್ವ? ರೀ ಅವ ಆಂಟಿ ಸುಧಾಂಟಿ ಬಂದರು, ಮಾಡ್ತೀನಿ ಆಮೇಲೆ. ಓಹೋ, ರಾಗ್ದಂಟಿ ಯಾಕಂತೆ? ಅದೇನೋ ಗೊತ್ತಿಲ್ಲ, ಆಚೆಲವ್ರೆ. ಆಂಟಿ ಬನ್ನಿ ಒಳಗಡೆ, ಸುಧಾಂಟಿ ಬನ್ನಿ ಒಳಗಡೆ. ಚಂದಾಗಿದೀಯವ್ವ? ರೀ ಆಮೇಲೆ ಮಾಡ್ತೀನಿ ಬಿಡಿ, ಆಂಟಿ ಬತ್ತು. ಹ್ಞೂ ಆಂಟಿ ಚೆನ್ನಾಗಿದ್ದೀರಿ, ಬನ್ನಿ ಕುತ್ಕೊಳ್ಳಿ. ಆಂಟಿ ಬನ್ನಿ ಊಟ ಮಾಡಿ, ಬಿಸಿ ಅಡುಗೆ ಆಗೈತೆ. ಬೇಡ ಕಣವ, ಬೇಡ, ಊಟ ಮಾಡ್ಕೊ ಬಂದೆ ಕಣ್ಮಗ. ಅಲ್ಲ ಕಣ್ಮಗ, ಅದ್ಯಾಕಂಗೆ ಆಡೋದು ನಿಮ್ಮ ಮಾವ? ನೀನಾರೇ ಒಂಚೂರು ಬುದ್ಧಿ ಹೇಳ್ಬೇಕಲ್ವಾ? ಆಂಟಿ ನಾನೇನು ಬುದ್ಧಿ ಹೇಳಂಗಿದ್ದದು? ಒಳ್ಳೇದು ಕೆಟ್ಟದ್ದು ಅವ್ರಿಗೆ ಗೊತ್ತಲ್ವಾ? ನನ್ನ ಕೈ ಬುದ್ಧಿ ಹೇಳ್ಸ್ಕೊತಾರ ಅವರು. ಹಂಗಲ್ಲ ಕಣ್ಮಗ, ನಾನು ಹೇಳೋದನ್ನ ಒಂಚೂರು ಅರ್ಥ ಮಾಡ್ಕೊ. ನಿಮ್ಮ ಅತ್ತೆ ಹೊಟ್ಟೆ ನೋವು ಹೊಟ್ಟೆ ನೋವು ಹೊಟ್ಟೆ ನೋವು ಅಂದ್ಕೊಂಡು ಹೊಸಿ ಒದ್ದಾಡ್ತಿತ್ತಿಲ್ಲ ಕಣ್ಮಗ. ಆಂಬುಲೆನ್ಸಲ್ಲಿ ರಾತ್ರಿ ಅಲ್ಲಿ ಬೆಳಗುನ ಜಾವ 3 ಗಂಟೆ ಕಣೆ 4 ಗಂಟೆಯೋ ಆಗಿತ್ತು. ರಾತ್ರಿ ಸುಮಾರಾಗಿ ಹೊಟ್ಟೆ ನೋವು ಅಂತಿತ್ತ. ನಾಳೆ ಕಾರೆ ಕರ್ಕೊಂಡು ಹೋಗೋದು ಅಂದ್ಕೊಂಡು ನಾವೇ ಸುಮ್ಮನಾದ್ರೂ 4 ಗಂಟೆ ರಾತ್ರಿಯಲ್ಲಿ ಹೊಟ್ಟೆ ನೋವು ಅಂದ್ಕೊಂಡು ಒದ್ದಾಡಕ್ಕೆ ಶುರು ಮಾಡ್ಕೊಬಿಡ್ತಾ ಆಂಟಿ. ಆಮೇಲೆ ಅಯ್ಯೋ ಹೇಳ್ತೀನಿ ಕೇಳವ. ಅದಾದಮೇಲೆ ನಮಗೆ ಗಾಬರಿ ಆಗೋಯ್ತು. ನಮ್ಮ ಹೊಟ್ಟೆಯವರು ಬೇರೆ ಇತ್ತಿತ್ತಿಲ್ಲ. ನೆನ್ನೆ ದಿವಸ ಅವರ ಅತ್ತೆ ಮನೆ ಸೋರ್ದ ಅತ್ತೆ ಮನೇಲಿ ಹಬ್ಬ ಇತ್ತು ಅಂದ್ಕೊಂಡು ಅಲ್ಲಿಗೆ ಹೊಂಟೋಗಿತ್ತ. ಲೇಟ್ ಆಯಿತು ಅಂದ್ಕೊಂಡು ಅಲ್ಲೇ ಉಳಿಸ್ಕೊಬಿಟ್ರಂತೆ. ಅವ್ರು ಬೇರೆ ಇಲ್ಲ. ಆಗ ನಿನ್ನ ಆದ್ನಿ ತೇಜುನೆಯ ಆಂಬುಲೆನ್ಸ್ ಫೋನ್ ಮಾಡಿದ್ಲ, ಕರ್ಕೊಂಡು ಹೋಗಿದ್ದೋ ಕಣ್ಮಗ. ಈಗ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ಬಿಟ್ಟು ಬಂದೀನಿ. ಆಂಟಿ ಯಾಕಂಟಿ ಏನಂದ್ರು ಡಾಕ್ಟ್ರು? ಅಯ್ಯೋ ಹೊಟ್ಟೆ ನೋವು ಅನ್ಕೊಂಡು ತೋರಿಸ್ದ್ವಲ್ ಮಗ. ಹಾಸ್ಪಿಟ್ಲು ಕರ್ಕೊಂಡು ಹೋದ್ಮೇಲೆ ಸ್ಕ್ಯಾನಿಂಗ್ ಮಾಡಿಸ್ನೇಬೇಕು ಈಗಲೇ ಅಂದ್ರ. ಅಷ್ಟೊತ್ನಲ್ಲೇ ಇನ್ನೊಂದು ಹಾಸ್ಪಿಟ್ಲು ಕಳಿಸ್ಕೊಟ್ರು. ಅಲ್ಲಿ ಹೋಗಿ ಕ್ಯಾನಿಂಗ್ ಗೀನಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದು ತೋರಿಸ್ತೋ ಕಣ್ಮಗ. ಆಗ ಡಾಕ್ಟ್ರು ಮತ್ತೆ ಗರ್ಭಕೋಶ ಇನ್ಫೆಕ್ಷನ್ ಆಗ್ಬಿಟ್ಟದೆ, ಇನ್ಫೆಕ್ಷನ್ ಸರಿ ಆಗಬೇಕು ಅಂದರೆ ಆಪ್ರೇಷನ್ ಮಾಡಿ ನುಣ್ಗೆ ತೆಗ್ದಾಕ್ಬೇಕು, ಇಲ್ದರೆ ಅಕ್ಕಪಕ್ಕಕ್ಕೆಲ್ಲ ಆಗ್ಬಿಟ್ಟು ಮುಂದಕ್ಕೆ ಭಾಳ ದೊಡ್ಡ ಕಾಯಿಲೆ ಬರ್ತದೆ ಅಂತ ಅಂದವ್ರೆ ಕಂತಾಯಿ. ಆಡಿಲ್ಲ ಅಂದರೆ ಭಾಳ ಸೀರಿಯಸ್ ಅಂತೆ ಕಣವ. ಅಯ್ಯೋ ಆಂಟಿ ಪಾಪ ಹುಷಾರಾಗಿದ್ದಾರೆ, ಸುಮಾರಾಗಿದ್ದದ? ಅಯ್ಯೋ ಇಲ್ಲ ಕಣವ, ನಿಜವಾಗ್ಲೂ ಹುಷಾರೇ ಇಲ್ಲ ಕಣವ. ನನಗಂತೂ ಒಸಿ ಎದ್ರಕ್ಕಾಗ್ನಿಲ್ಲ. ಅಕ್ಕ ಆಡೋದು ನೋಡ್ಬಿಟ್ಟು ಎಲ್ಲಿ ಸತ್ತೋದೇನೋ ಅನ್ಕೊಬಿಟ್ಟಿದೆ ಕಣವ. ಯಾವ ಹಾಸ್ಪಿಟ್ಲಲ್ಲಿ ಸೇರಿಸಿರೋದಂಟಿ? ಅಯ್ಯೋ ಮೈಸೂರಲ್ಲಿ WXYZ ಹಾಸ್ಪಿಟ್ಲು ಕಣವ. ಅದಕ್ಕೆ ಹೇಳೋದು ಅನ್ಕ ಬಂದೆ. ಎಲ್ಗೋಯ್ತು ನಿಮ್ಮ ಮಾವ? ನಮ್ಮ ಮಾವ ವ್ಯಾಪಾರಕ್ಕೋಯ್ತು ಗೊತ್ತೆಯಾ? ಹಂಗ ಮಗ ಏನು ಮಾಡೋಕ್ಕಾದವ? ಇದಾಗಿದ್ದಾಯ್ತು, ಹೋಗಿದ್ದು ಹೋಯ್ತು. ಅದನ್ನೇ ಕಟ್ಕೊಂಡು ಕೂತ್ಕೊಂಡ್ರೆ ಜೀವನ ಮಾಡೋಕ್ಕಾದದ? ಹೇಳಿ ನೀನೇ. ಈಗ ಏನಾರು ಹೆಚ್ಚು ಕಮ್ಮಿ ಆಗಿ ಸತ್ತೋದ್ರತಾನೆ ಏನನ್ನಕ್ಕಿಲ್ಲ. ಸೊಸೆ ಮಗನ ಕಟ್ಕೊಂಡು ಎಡ್ತಿ ಬಿಟ್ಬಿಟ್ಟು ಎಡ್ತಿ ಬಾಳಿಂಗ ಆಯ್ತಲ್ಲ ಅನ್ಕೊಳಕ್ಕಿಲ್ವಾ? ಅದಕ್ಕೆ ಯಾಕನ್ನವ, ನಿನಗೆ ವಿದ್ಯೆವಂತೆ ಬುದ್ಧಿವಂತೆ, ಕಷ್ಟ ಸುಖ ಅನ್ನೋದು ನಿನಗೂ ಗೊತ್ತಿಲ್ವಾ? ಕಷ್ಟ ಸುಖ ನೋಡಿರೋಳ್ತಾನೆ. ಅದಕ್ಕೆ ಹೇಳ್ಬಿಟ್ಟು ಬರ್ತೀನಿ ನೀನು ಸೊಸೆಗೆ ಅಂದ್ಬಿಟ್ಟು ಬಂದೆ ಕಣವ. ಅವ್ರು ಬರಲಿ ಆಂಟಿ, ನಾನು ಮಾತಾಡ್ತೀನಿ. ಹೋಗ ಹಿಂಗೆ ಅಂತೀನಿ ಅನ್ಕೊಂಡು ಬೇಜಾರು ತಿಳ್ಕೊಬೇಡ. ಮನೆ ಅಂದಮೇಲೆ ಒಂದು ಮಾತುಕತೆ ಬರ್ದಾನೆ ಇರಕ್ಕಿಲ್ಲ. ಅದನ್ನೇ ಒಂದು ದೊಡ್ಡದು ಮಾಡ್ಕೊಳ್ದಂಗೆ ಹೋಗ್ರವ ಪಪ್ಪ. ಅಯ್ಯೋ ಆಗ್ಲಿಂದನೂ ಓಸಿ ಕಷ್ಟಪಟ್ಟಿದ್ದಾಳ ನಿಮ್ಮ ಅತ್ತೆ. ಆ ತಮ್ಮಿಂದನೂ ಭಾಳ ಕಷ್ಟಪಟ್ಟವಳೆ ಕಣವ. ಎಂಥವ್ರ ಮನೇಲಿ ಒಂದು ಮಾತು ಬರ್ತದೆ ಹೋಯ್ತದೆ. ಅದಕ್ಕೆ ದೊಡ್ಡದು ಮಾಡ್ಕೊಂಡಾರ ಹೇಳವ. ಸರಿ ಆಂಟಿ ಆಯಿತು, ಅವ್ರು ಬತ್ತೆ ಹೇಳ್ತೀನಿ. ಸರಿ ಕಣ್ಮಗ ಬರೋಣ. ಹ್ಞೂ ಆಂಟಿ. ಹಲೋ. ಹಾಂ ಹೇಳು. ರೀ ಇದು ಅತ್ತೆಗೆ ಹುಷಾರಿಲ್ವಂತೆ ಕಣ್ರಿ. ಗೊತ್ತಾಯ್ತಾ ನಿಮಗೆ? ಏನು ಹುಷಾರಿಲ್ಲ? ಏನು ಸರಿಲ್ಲ? ಅದು ಯಾಕಂದ್ರಿ, ಅದು ಯಾಕೋ ಕಣೆ ಹೊಟ್ಟೆ ನೋವು ಅಂತ ಆಗ್ಲಿಂದ ನಂಗೆ ಅಂತಿತ್ತಿಲ್ವಾ? ಅದಕ್ಕೆ ಹಾಸ್ಪಿಟ್ಲಿಗೆ ಅಂತ ಕರ್ಕೊ ಹೋಗಿದ್ರಂತೆ. ಅದೇ ವಾಂಟಿ ರಾಗ ಹೇಳಿದ್ದಲ್ಲ, ವಾಂಟಿ ಬಂದಿತ್ತು. ಅದಕ್ಕೆ ಹಾಸ್ಪಿಟ್ಲಿಗೆ ನೆನೆ ದಿವಸ ರಾತ್ರಿ 3 ಗಂಟೆ ರಾತ್ರಿ 4 ಗಂಟೆ ರಾತ್ರಿ ಆಂಬುಲೆನ್ಸ್ ಒಂದು ಹೋಯ್ತಲ್ಲ, ಅತ್ತೆ ಕರ್ಕೊಂಡೆ ಅಂತೆ. ದುರಂಕಾರ ಸುಮ್ಮನಿರು. ನಾನು ಎಷ್ಟು ಸತಿ ಅಂತ ಗೊತ್ತಾ, ಮಾಡಿಸ್ಕೊಂಬ ಆಪ್ರೇಷನ್ ಅಂತ. ಆಗಾಗ ಹೊಟ್ಟೆ ನೋವು ಅಂತಿದ್ಲು. ಮಾಡಿಸ್ಕೊ ದುರಂಕಾರ ಆಡ್ಕೊ ಬಂದು ಈಗ ಏನಾಗಿದ್ದದಂತೆ? ಅಯ್ಯೋ ಅದಕ್ಕೆ ಆಪ್ರೇಷನ್ ಮಾಡಲೇಬೇಕು, ಇಲ್ಲಾಂದ್ರೆ ಭಾಳ ಕಷ್ಟ ಆಯ್ತದೆ, ಇನ್ಫೆಕ್ಷನ್ ಆಗೋಗದೆ ಅಂತ ಅಂದ್ರಂತೆ ಕಣ್ರಿ. ಸರಿ ಆಯ್ತು ಬಿಡು, ಅಪ್ಪ ಬರ್ತೇವೆ ಮಾತಾಡು, ಅದೇನಂದು ನೋಡೋದ. ಮಾವ ನೀವೇ ಹೇಳ್ಬೇಕು ಕಣ್ರಿ. ಇಂಥ ಪರಿಸ್ಥಿತಿಲಿ ನಾವು ಹೋಗಿ ನೋಡ್ಲಿಲ್ಲ ಅಂದ್ರೆ ನಿಜಕ್ಕೂ ನಾವು ಮನ್ಸರು ಅನ್ಸ್ಕೊಂಡವ. ಒಂದು ಮಾತುಕತೆ ಬಂತದೆ ಹೋಯ್ತದೆ ಅಂತರ್ಗುವೆ ಹಂಗೆ ಅನ್ಕೊಂಡು ಈಗ ನಮ್ಮ ಮನೆ ಜನಗಳು ನಾವು ಬಿಟ್ಕೊಡಕ್ಕದ ಹೇಳು.
ಪ್ಲೀಸ್ ಕಣ್ರಿ ಹೋಗಿ ನೋಡ್ಕೊಬರದ. ಸುಮ್ಮನೆ ಇರು ನೀನು, ನಿನ್ಗೆ ಗೊತ್ತಾಗಿಲ್ಲ. ಅಪ್ಪನ ಕೇಳು, ಅಪ್ಪ ಹೆಂಗೆ ಹೇಳ್ತದಂಗೆ ಕೇಳು ನೀನು ಸುಮ್ಮನೆ. ನಿನ್ಗೆ ಗೊತ್ತಾಗಿಲ್ಲ, ನಾವು ಎಷ್ಟೇ ಒಳ್ಳೇದು ಮಾಡೋಕೆ ಹೋದ್ರೂ ಅದು ಕೆಟ್ಟದಾಗಿ ಕಾಣ್ತದೆ. ಏನಾರು ಅನ್ಕೊಳ್ಳಿ, ಅದು ಅವ್ರಿಗೆ ಬಿಟ್ಟಿರೋದು ರೀ. ಒಳ್ಳೇದು ಕೆಟ್ಟದ್ದು ಅವ್ರಿಗೆ ಬಿಟ್ಟಿರೋದು, ಅದನ್ನ ನಾವೇ ಕೂತ್ಕೋಬೇಕು. ನಾವು ಇಷ್ಟ ಏನೋ ಹೋಗಿ ನೋಡ್ಕೊಂಬಂದ್ರೆ ಬೆಸ್ಟ್ ಅನಿಸ್ತದೆ. ಆಯಿತು ಬರ್ತೀನಿ ನಾನು. ಮಾವನಿಗೆ ಹಂಗನ್ನು ಫೋನ್ ಮಾಡಿ ಹೇಳು ನೋಡೋದೆ ಏನಂತದ್ದು ಮಾಡೋಣ. ಮಾವನ್ ಫೋನ್ ಹಂಗಾರೆ ನೀವು ಒಂದ್ಸತಿ ಫೋನ್ ಮಾಡಿ. ನಾನು ಮೀಟಿಂಗಲ್ಲಿ ಇದ್ದೀನಿ, ಮೀಟಿಂಗ್ ಶುರುವಾಯ್ತದೆ. ನೀನೇ ಫೋನ್ ಮಾಡಂಗನ್ನು ನೋಡೋದ ಮೈಸೂರಲ್ಲಿ ಅದಲ್ಲ, ಅಲ್ಲೇ ಹೋಗಿ ನೋಡ್ಕೊಬಂದ್ರು ನೋಡ್ಕೊಬರ್ಲಿ. ಸರಿ ಆಯಿತು ಹೇಳ್ತೀನಿ. ಹಲೋ ಮಾವ ಎಲ್ಲಿದ್ದೀರಿ? ಹೇಳವಾ ಮೈಸೂರಲ್ಲಿ ಇವನ ಕತೆ ಹೇಳು. ಮಾವ ಅದು ಅತ್ತೆಗೆ ಹುಷಾರಿಲ್ವಂತೆ ಕಣ್ ಮಾವ. WXYZ ಹಾಸ್ಪಿಟ್ಲಿಗೆ ಸೇರಿಸಿದಾರಂತೆ. ಯಾಕೆ? ಅದೇ ಆಂಟಿ ರಾಗ ಹೇಳಿತಾರಲ್ಲ ಸುಧಾಂಟಿ, ಅವ ಆಂಟಿ ಬಂದಿತ್ತು. ಅದೇನೋ ಹೊಟ್ಟೆ ನೋವು ಅಂತಿತ್ತು. ಆಗಾಗ ಅದಕ್ಕೆ ಅದು ಜಾಸ್ತಿ ಆಗ್ಬಿಟ್ಟು ಗರ್ಭಕೋಶ ಇನ್ಫೆಕ್ಷನ್ ಆಗ್ಬಿಟ್ಟಿರೋದಂತೆ. ಇವಾಗ ಆಪ್ರೇಷನ್ ಮಾಡಲಿಲ್ಲ ಅಂದ್ರೂ ಭಾಳ ತೊಂದರೆ ಅಂತ ಹೇಳಿದಾರಂತೆ. ಅನ್ಬೋಸ್ಲಿ ಸುಮ್ಕಿರು. ದೂರಾಂಕಾರದ ಬಡ್ಡಿ, ದೂರಾಂಕಾರದ ಮುಂದೆ ಅನ್ಬೋಸ್ಲಿ ಬಿಡು. ನನಗೆ ಹೊಡಿತಾಳೆ ಏನೇನು ನಾಯಿ. ನಾನು ಅವ್ರ ಹೊಡ್ಸ್ಕೊಳಕ್ಕೆ ನಾನು ಹೊಡೆಯೋದು ಬಡಿಯೋದು ಚಿತ್ರಹಿಂಸೆ ಕೊಡೋದು ಒಳ್ಳೇದವ, ಇನ್ನೊಬ್ರಿಗೆ ನೋವು ಕೊಡೋದು ಅಷ್ಟೆಲ್ಲ ಕಷ್ಟಪಟ್ಟು ಯಾಕವದನು ಇಲ್ಲಿ ಬಿಸಿಲು ಬೆಂಕಿ ಅಂತಾನೆ ಇಲ್ಲೆಲ್ಲ ನಾನು ಬಂದು ವ್ಯಾಪಾರ ಮಾಡ್ಕೊಂಡು ಇಷ್ಟೆಲ್ಲ ಕಷ್ಟ ಅನ್ಬೋಸ್ಕೊಂಡು ಬರೋದು ಯಾಕೆ ಹೇಳು? ನಮ್ಗೆ ಗೊತ್ತೋ ಕಷ್ಟ ಎಷ್ಟು ಅಂತವ. ಮನೇಲಿ ಕೂತಿರೋಳ್ಗೆ ಅವ್ಳು ಗೊತ್ತ ಮಗ ಯಾವ ಥರ ಮನೇಲಿ ಗಂಡ್ಸ್ಗೆ ಒಂದು ಚೂರು ಗೌರವ ಕೊಡೋಕ್ಕಿಲ್ಲ. ಸಾಕಾಗಿ ಬೇಕಾಗಿ ಬರೋದಲ್ದಾನೆ ಅವ್ಳ ಕೈ ಹೊಡ್ಸ್ಕೊಳಕ್ಕೆ ಬೇರೆ ರೆಡಿಯಾಗಿ ಬರಬೇಕಾಗಿತ್ತು. ಆ ಥರ ಎಲ್ಲ ಹೊಟ್ಟೆ ಉಸೋದಲ್ಲ ಒಳ್ಳೇದದ ಅವಳಿಗೆ. ನಾನು ಅಯ್ಯೋ ಅಪ್ಪ ಅಂದು ತಟ್ಟೆ ತಟ್ಬಿಡ್ತದ ಅವಳಿಗೆ. ಆಯ್ತು ಸುಮ್ಮನಿರಿ ಮವ, ಇನ್ನೇನು ಮಾಡಿರಿ ಮವ. ಆಯಿತು ಸುಮ್ಕಿರಿ, ಬೇಜಾರು ಮಾಡ್ಕೊಬೇಡಿ. ಇನ್ನೇನು ಮಾಡೋಕ್ಕದದು? ಬೇಜಾರು ಮಾಡ್ಕೊಂಡ್ರೆ ಸರಿ ಇರೋದ ಮವ. ಬನ್ನಿ ಮವ ನೋಡ್ಕೊಬರೋದ ಹೋಗಿ. ಅವ್ಳು ಸತ್ರು ನನ್ನ ಮನೆ ತಕ್ಕ ಕೂದೋರಿಕ್ಕಿಲ್ಲ ನಾನು. ಅವಳು ಅಪ್ಪನೂ ಮಾಡೋಕ್ಕಿಲ್ಲ, ನನ್ನ ಜಮೀನಲ್ಲೂ ನಾನು ಅವಕಾಶ ಮಾಡ್ಕೊಡಕ್ಕಿಲ್ಲ ಅವಳಿಗೆ. ಅದೇನಿದ್ರು ಅವಳು ಏನಾರು ಮಾಡ್ಕೋಬೋದು. ಅವಳು ಇದ್ರಿರ್ಬೋದು ಸತ್ರು ಸಾಯ್ಬೋದು, ಅದಕ್ಕೂ ನನಗೂ ಸಂಬಂಧನೇ ಇಲ್ಲ. ಅವಾಗ ಆಟ ಮಾಡಿದ್ರೆ ಆದದ ನೀವು ಯಾಕೆ ಮವ ಇಷ್ಟು ಆಟ ಮಾಡ್ತೀರಿ ನೀವು? ಬನ್ನಿ ಮವ ಬನ್ನಿ. ಇಲ್ಲ ಕತ್ ಬಿಡವ, ನೀವು ಬೇಕಾದ್ರೆ ನಿಮ್ಮ ಇಷ್ಟ ಇತ್ತಾ ನಿಮ್ಮನ್ನು ಹೋಗ್ಬೇಡಿ ಅಂತ ಹೇಳಕ್ಕಿಲ್ಲ ನಾನು. ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಹೋಗೋದು ಬಿಡೋದು ನಾನಂತೂ ಕೊಡೋಕ್ಕೂ ಇಲ್ಲ. ಆ ಮುಂದೆ ಮನೆ ಒಳಗೆ ಸೇರ್ಸೋಕ್ಕೂ ಇಲ್ಲ ನಾನು. ಅವಳಿಂದವ ಮಾನ ಮರೋದಿ ಹೋಗೋದೆ. ಎಲ್ಲರೂ ಮುಂದ್ಗಡೆ ಎಷ್ಟು ಅವಮಾನ ಮಾಡೋಳೆ ಗೊತ್ತಾ? ಜನಗಳೆಲ್ಲ ಆಡ್ಕೊಳ್ಳೋ ರೀತಿ ಮಾಡ್ಬಿಟ್ಟವಳೆ. ಅಲ್ಲಿಗೆ ನಾನು ಬರ್ಬೇಕು ಅವಳನ್ನ ದಮಯದತ್ತ ಅನ್ಕೊಳಕ್ಕೆ ಬರೀಕದ ಅನ್ಕತೆ. ನೀವು ಹೋಗೋದು ಇಷ್ಟನೇ ಇಲ್ಲ, ನಿಮ್ಮ ಇಷ್ಟ ಅವ್ರಿಗೆ ಹೋಗೋದು ಬಿಡೋದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಹೋಗಿ ಅಂತಲೂ ಹೇಳಕ್ಕೆ ಹೋಗ್ಬೇಡಿ ಅಂತಲೂ ಹೇಳಕ್ಕಿಲ್ಲ ಕಣವ. ಹಂಗಲ್ಲ ಮವ, ಏನು ಮಾಡಿರಿ ಇನ್ನು ಪಪ್ಪದು ಯಾಕೆ ಬೇಕು ಮವ? ಇಂಥ ಪರಿಸ್ಥಿತಿಲಿ ಅವ್ರಿಗೆ ನೋಡು ಮನೆಯವ್ರು ಅನ್ಸ್ಕೊಡೋರು ಯಾರು ಇಲ್ವಲ್ಲ ಅಂತ ಅವ್ರಿಗೆ ಮನ್ಸು ಕುಗ್ಗೋಯ್ಕಿಲ್ಲ ಮವ. ಅವ್ರು ಮಾಡಿರೋ ತಪ್ಪು ಅವ್ರು ಅನ್ಬೋಸ್ಕೊತಾರೆ. ನಾವು ಅವ್ರಂಗೆ ಹೇಳೋದು ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಇರ್ತದೆ ಮವ? ಹೇಳಿ ನೀವೇ. ಇಲ್ಲಕ್ಕ ಸುಮ್ಕಿಲ್ಲ, ನಿಂಗೆ ಗೊತ್ತಾಗಕ್ಕಿಲ್ಲ ಮಗ, ನಿನ್ಗೆ ಗೊತ್ತಾಗಕ್ಕಿಲ್ಲ. ಸುಮ್ಮನಿರು. ಅವಳೆ ಅಂತ ಬಡ್ಡಿ ಅಂತ ನನಗೆ ಗೊತ್ತು. ಸುಮ್ಮನಿರವ ಬಿಡವ. ಆಯಿತು ಬಿಡು, ಆಯಿತು. ಅದೇನು ನೋಡು, ನಾನು ಬರ್ತೀನಿ ವ್ಯಾಪಾರ ಮುಗಿಸ್ಕೊಂಡು. ನಾವು ಹೋಗಿ ನೋಡ್ಕೊಬರೋದ ಬನ್ನಿ, ಜೊತೆಲಿ ಹೋಗ್ತಾಯ್ತದೆ ಅವರು ನಾನು ನೀವೆಲ್ಲವ. ಬರೀಕಿಲ್ಲ ಅನ್ಕತ್ ನಾನು ಬಲವಂತ ಮಾಡ್ಬಿಡಕನವ. ಹೋಗೋಕೆ ಇಷ್ಟ ಆಯ್ತಾ ಗಣ್ಣು ಇಡ್ತು ಹೋಗಿ ನೀವು, ನಾನು ಬೇಡ ಅನ್ನಕ್ಕಿಲ್ಲ. ನಾನು ಮಾತ್ರವ ಬನ್ನಿಗಿನಿ ಅಂತ ಬಲವಂತ ಮಾಡ್ಬಿಡಿಕಲ್ವ ನಿಮ್ಮ ದಮ್ಮಯ್ಯ. ಮವಂಗೆ ಅಂದ್ರೆ ಅದದ ಮವ. ಯಾಕೆ ಮವ ಹಿಂಗೆ ನೋಡಿ ಜನಗಳು ಏನನ್ನಕ್ಕಿಲ್ಲ. ಅವ ಆಂಟಿಯವ್ರಿಗೆ ನನ್ನ ಹಣೆ ಬರ್ ಬಂದಿರೋದು ಅಲ್ಲಿ ಅವ್ರಿಗೆ ಅವ್ರ ಮನೆ ಇರಿಸ್ಕೊಂಡು ಅವ್ರಿಗೆ ಅವೆಲ್ಲನೇ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಹಂಗೆಲ್ಲ ಇದು ಮಾಡೋಕ್ಕೆ ನಾವೆಲ್ಲ ಇತ್ಕೊಂಡು ಅವರು ಯಾರು ಇಲ್ದವ್ರಂಗೆ ಇರ್ಬೇಕಮ್ಮವ. ಇರಲಿ ಬಿಡು, ಸಾಯ್ಲಿ ತಾಡ್ಲ ಇಲ್ಲಿ. ಯಾರೋ ಬಂದರು ವ್ಯಾಪಾರದವ್ರ ಆಮೇಲೆ ಮಾಡ್ತೀನಿ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.